ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಂದೀಶ್ ಅವರು ಶಬರಿಮಲೆಗೆ ಹೋಗಿ ಇವಾಗ ವಾಪಸ್ ರಿಟರ್ನ್ ಮನೆಗೆ ಬಂದಿದ್ದಾರೆ. ಬಂದಿದ್ದ ತಕ್ಷಣ ಪೂಜೆ ಮಾಡ್ತಾ ಇದ್ದಾರೆ. ಮನೇಲಿ ಪ್ರಸಾದ ಎಲ್ಲ ತೊಗೊಂಬಂದಿದ್ರಲ್ಲ ಅದನ್ನೆಲ್ಲ ಇಟ್ಟು ಪೂಜೆನ ಮಾಡ್ತಾ ಇದ್ದಾರೆ. ನೀವು ತೀಟಾಡಿ ಎಲ್ಲ ಮಾಡಿ ಬನ್ನಿ ಸ್ವಾಮಿಗಳೇ, ವಿರಾಂಟಿ ದಿವಸ ಬರ್ತಾರೆ ಎಲ್ಲ ಮಾಡಿ ದೇವ್ರಿಗೆ ಕೈ ಮುಗಿಯುವಾಗ 5 ನಿಮಿಷನಾದ್ರೂ ಮನಸ್ಸು ಅವ್ರಿಗೆ ಒಂದ್ ಕಡೆ ಇರಲ್ಲ. ಅವ್ರಿಗೆ ಕೈ ಮುಗಿದು ದೇವ್ರ ಮುಂದೆ ಗೊತ್ತಾ, ನಮ್ಮ ಅಪ್ಪನ ಭಕ್ತಿಯಿಂದ ಕೇಳಬೇಕು. ನಂದೀಶ್ ಅವ್ರು ಬಂದಮೇಲೆ ಅವ್ರನ್ನೆಲ್ಲರನ್ನೂ ಮಾತಾಡಿಸಿ ಇವಾಗ ತಿಂಡಿ ಮಾಡ್ತಾಯಿದ್ದೀವಿ. ಚಿಕ್ಕಮ್ಮನೆ ಪಾಪ ತಿಂಡಿ ಎಲ್ಲ ಮಾಡಿದ್ದು. ತಿಂಡಿಗೆ ಬಂದು ದೋಸೆ, ಹೆಸ್ರುಬೇಳೆ ದಾಲು ಮತ್ತು ಆಲೂಗೆಡ್ಡೆ ಪಲ್ಯ, ಚಟ್ನಿ. ಚಿಕ್ಕಮ್ಮ ದೋಸೆ ಹಾಕ್ಕೊಟ್ರು. ನಾನಂತೂ ಆರಾಮ್ಸಲಿ 3 ದೋಸೆ ತಿಂದೆ ನೆಮ್ಮದಿಯಾಗಿ ಕೂತ್ಕೊಂಡು. ನನಗೆ ದೋಸೆ, ಚಪಾತಿ ಇದನ್ನೆಲ್ಲ ಬೇರೆಯವ್ರು ಹಾಕ್ಕೊಟ್ರೆ ಸ್ವಲ್ಪ ಖುಷಿ ಆಗುತ್ತೆ. ಅಂದರೆ ಹೊಟ್ಟೆ ತುಂಬ ನೀಟ್ ಕುತ್ಕೊಂಡು ತಿನ್ಬೋದು ಅಂತ ಹೇಳಿ ಅಷ್ಟೇನೇನೆ. ದೋಸೆ ಎಲ್ಲ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ನನ್ನ ಫ್ರೆಂಡು ತಂಗಿ ಪಾಪ ಬರ್ಡೇ ಇತ್ತು, ಅಲ್ಲಿಗೆ ಬಂದಿದ್ದೀವಿ. ನಂದೀಶ್ವರ್ ನಾನು ಒಬ್ಬಳೇ ಹೋಗ್ತೀನಿ ಅಂದೆ, ಇಲ್ಲ ನಾನು ಬರ್ತೀನಿ ಅಂತ ಹೇಳಿ ಪಾಪ ಅವರು ಬಂದರು. ಟಯರ್ಡ್ ಆಗಿದ್ರು ಅವರು ನಾನು ಇರ್ತೀನಿ ಅಂತ ಅನ್ನಲಿಲ್ಲ, ನಾನು ಬರ್ತೀನಿ ಅಂತ ಹೇಳಿ ನನ್ನ ಜೊತೆಲೇ ಬಂದರು. ಆಲ್ಮೋಸ್ಟ್ ನಾವೆಲ್ಲೇ ಹೋಗ್ಬೇಕಂದ್ರೂ ಜೊತೆಲೇ ಹೋಗ್ತೀವಿ. ಒಬ್ಬರೇ ಹೋಗಲ್ಲ, ಸಿಂಗಲ್ ಹೋಗಲ್ಲ, ಜೊತೆಲೇ ಹೋಗ್ತೀವಿ. ಫಂಕ್ಷನ್ ಬಂದು ರಾಮನಗರದಲ್ಲಿ ಇದ್ದಿದ್ದು. ಬಂದಿದ ತಕ್ಷಣ ಇನ್ನೂ ಸ್ವಲ್ಪ ನನ್ನ ಫ್ರೆಂಡ್ಸು ಬರುವಂಥವ್ರಿದ್ರು. ಇವರೆಲ್ಲ ನನ್ನ 10th ಫ್ರೆಂಡ್ಸು. ಆಫ್ಟರ್ ದಿ ಲಾಂಗ್ ಟೈಮ್ ಅಂದರೆ ಒಂದು 14 ವರ್ಷ ಆಯ್ತೇನೋ ನಾವೆಲ್ಲರೂ ಒಟ್ಟಿಗೆ ಸೇರಿ. ಆವಾಗ ಸೇರಿದ್ದಕ್ಕೆ ಇವಾಗ ಸೇರ್ತಾ ಇದ್ದೀವಿ. ಅಂದರೆ SLCಲಿ ನಾವೆಲ್ಲರೂ ಈ ಥರ ಇದ್ದಿದ್ದು. ಇವಾಗ ಮತ್ತೆ ಸೇರ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ಫಸ್ಟು ಹೋಗೋದಾ ಬೇಡವಾ, ನಂದೀಶ್ವರ್ ಅವತ್ತು ಬರ್ತಾರೆ ಅಂತ ಅನ್ಕೋತಾ ಇದ್ದೆ. ಆಮೇಲೆ ಅಂದ್ಕೊಂಡೆ ಇಲ್ಲ, ಮತ್ತೆ ಈ ದಿನಕ್ಕೋಸ್ಕರ ಇನ್ನೂ ಎಷ್ಟು ದಿನಗಳು, ವರ್ಷಗಳೇ ಕಾಯಬೇಕಾಗುತ್ತೋ ಗೊತ್ತಿಲ್ಲ. ಈ ಒಂದು ಚಾನ್ಸ್ನ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ಬಂದೆ. ರಾಮನಗರ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆಲ್ಮೋಸ್ಟ್ ನನ್ನ ವೀಡಿಯೋಸ್ ನೋಡೋರಿಗೆ ಗೊತ್ತಿರುತ್ತೆ, ನನ್ನ ಫೇವ್ರೆಟ್ ಪ್ಲೇಸ್ ಅಂದರೆ ಅದು ರಾಮನಗರ ಅಂತ. ಚೆನ್ನಾಗಿ ಬಂದಿದ್ಯಾ ಬಿಡೆ. ನಿನ್ಗೊಂದು ಹೇಳ್ತೀನಿ, ಅವಳು ಅಣ್ಣೊಂದು ಕಣೆ ಬಾರೆ ಅಪ್ಪು ಹೇಳು. ಅದು ಏನಂತ ಹೇಳ್ತೀಯ ಗೊತ್ತಾ, ಅಡ್ವೊಕೇಟ್ ಕೆಲಸಕ್ಕೆ ಏನೋ ಕಾಂಟ್ಯಾಕ್ಟ್ ಸೋಚನೆ ಕಾಂಟ್ಯಾಕ್ಟ್ ಮಾಡಿ ಮಾತ್ರ ಮಾಡಬೇಡಿ. ಇವಳೆ ಆಯ್ ಮೇಡಮ್, ನೀನು ಮಾಡ್ಬೋದು. ಲಕ್ಷ್ಮಿ ಅವರೇ, ನೀವು ಅವರು ಆ ಕಡೆ ಉಂಟಲ್ಲ ಅಡ್ಡೊಂದು ನನ್ನ ಫ್ರೆಂಡ್ಸ್ ಎಲ್ಲ ಒಂದಷ್ಟೊತ್ತು ಕುತ್ಕೊಂಡು ಚೆನ್ನಾಗಿ ಹರಟೆ ಹೊಡೆದ್ವಿ. ಇವಾಗ ಸ್ಟೇಜ್ ಮೇಲೆ ಹೋಗಿ ಕೇಕ್ ಕಟ್ ಮಾಡಿಸಿದ್ದೆಲ್ಲ ಆಗಿತ್ತಲ್ಲ, ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ. ಮಧ್ಯದಲ್ಲಿ ಇದ್ದಾರಲ್ಲ ಅವರೇನೇನೆ ನನ್ನ ಫ್ರೆಂಡ್ ಇದ್ದಾರಲ್ಲ, ಅವರ ತಂಗಿ ಮತ್ತು ತಂಗಿ ಯಜಮಾನ್ರು. ಪಾಪು ತುಂಬ ಅಳ್ತಾಯಿತ್ತು. ಹಾಗಾಗಿ ಪಾಪುನ ಅವ್ರ ಅಮ್ಮನ ಕೈಲಿ ಕೊಟ್ಬಿಟ್ಟು ನಾವೆಲ್ಲರೂ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಹೇಳಿ ತೆಗೆಸ್ಕೊಂಡ್ವಿ. ಕೆಲವೊಂದು ನನ್ನ ಸ್ವೀಟೆಸ್ಟ್ ಮೆಮೋರಿ ಎಲ್ಲ ಇರೋದು ರಾಮನಗರದಲ್ಲೇ. ಹಾಗಾಗಿ ನನಗೆ ರಾಮನಗರ ಅಂದರೆ ಸಿಕ್ಕಾಪಟ್ಟೆನೇ ಇಷ್ಟ. ನಾನು ಹೇಳಿದ್ನಲ್ಲ, ಫೇವ್ರೆಟ್ ಪ್ಲೇಸ್ ಅಂದರೆ ರಾಮನಗರನೇ. ಹಾಗಾಗಿ ನಾನು ಜಾಸ್ತಿ ಇಷ್ಟಪಡೋದು ರಾಮನಗರನ. ಊಟ ಎಲ್ಲ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಊಟಕ್ಕೆ ಹೋಗೋಣ ಅಂಥೇಳಿ ಎಲ್ಲರೂ ಊಟಕ್ಕೆ ಬಂದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ರು. 2 ಟೈಮ್ ಅಡುಗೆ ಮಾಡಿಸೋದನ್ನು ಒಂದೇ ಟೈಮ್ಗೆ ಮಾಡಿಸಿದ್ರು ಅವರು. ಅಷ್ಟೊಂದು ವೆರೈಟಿ ಇತ್ತು. ಅದೇನೇನು ವೆರೈಟಿ ಅಂತಲೂ ನನಗೆ ಹೇಳೋದಕ್ಕೆ ಮರ್ತೋಗ್ತಾ ಇದೆ. ಊಟ ಎಲ್ಲ ಮುಗಿಸಿದ್ವಿ. ಪಾಪ ಎಲ್ಲರೂ ರಿಟರ್ನ್ ಹೋಗಬೇಕು, ನಮ್ಮ ಮಕ್ಳನ್ನ ಬಿಟ್ಟು ಬಂದಿದ್ದೀವಿ. ಪಾಪ ಇವತ್ತು ಸಂಡೇ ಬೇರೆ ಅಂತ ಹೇಳಿ ಹೊರಟ್ರು. ಅವ್ರಿಗೆಲ್ಲರಿಗೂ ಬೇಜಾರು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹೊರಡಿ, ಪರವಾಗಿಲ್ಲ ಇನ್ನೊಂದು ಸರಿ ಯಾವಾಗಾದರೂ ಮತ್ತೆ ಮೀಟ್ ಆಗೋಣ ಅಂತ ಅಂದ್ಕೊಂಡು ಲಾಸ್ಟಲ್ಲಿ ಎಲ್ಲರೂ ಕೊನೆಯದಾಗಿ ಒಂದು ಸೆಲ್ಫಿ ತೊಗೊಂಡ್ವಿ. ಒಂದಷ್ಟು ಫೋಟೋಸ್ನೆಲ್ಲ ತೊಗೊಂಡ್ವಿ. ಲಾಸ್ಟಲ್ಲಿ ಇದರಲ್ಲೇ ನಾನು ಆ್ಯಡ್ ಮಾಡ್ತೀನಿ ನೋಡಿ. ಎಲ್ಲ ಮುಗಿಸ್ಕೊಂಡು ಬಂದೆ. ತುಂಬ ದಿನಗಳಾಗ್ಬಿಟ್ಟಿತ್ತು ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ. ಆಫ್ಟರ್ ದಿ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ತುಂಬ ವರ್ಷಗಳಿಂದ ಅನ್ಕೋತಾನಿದ್ವಿ ಸಿಗಬೇಕು ಅಂತ. ಈ ಒಂದು ಬ್ಯುಸಿ ಲೈಫ್ ಸ್ಟೈಲಲ್ಲಿ ನಾವು ಯಾರು ಸಿಗೋದಕ್ಕೆ ಆಗಿರಲಿಲ್ಲ. ನಾನು ಬರೋಷ್ಟರಲ್ಲಿ ಪಾಪ ಚಿಕ್ಕಮ್ಮರೇ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ಮತ್ತು ಸ್ವಲ್ಪ ಬೋಂಡ ಎಲ್ಲ ಹಾಕಿದ್ರು. ಬಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಕಿ, ಅಡುಗೆ ಮನೆ ಕ್ಲೀನ್ ಮಾಡಿ ಅಲ್ಲೆಲ್ಲ ಕರೆದಾಕ್ಬಿಟ್ಟು
ಇವಾಗ ಸಂಜೆ ಸ್ವಲ್ಪ ಸಾಂಬಾರಿದೆ, ಅದಕ್ಕೇನಾದರೂ ಮಾಡಬೇಕು. ಮತ್ತು ಚಂದು ಇವರೆಲ್ಲರೂ ಬೆಳಗ್ಗೆ ಬೇಗನೆ ಹೋಗ್ತಾರೆ. ಅವ್ರು ತಿಂಡಿಗೆ ಟೊಮೆಟೊ ಬಾತ್ ಮಾಡು ಅಂತ ಹೇಳಿದ್ದಾಳೆ. ನೋಡೋಣ, ಚಿಕ್ಕಮ್ಮನೂ ನಾನು ಯಾರಾದರೂ ಬೇಗ ಎದ್ದು ತಿಂಡಿ ಮಾಡಬೇಕು. ಇವಾಗ ಇನ್ನು ಸ್ವಲ್ಪ ಅಡುಗೆ ಮಾಡಬೇಕು, ನೋಡೋಣ ಹೇಗಿರುತ್ತೆ ಇವಾಗ ಅಂತ ಹೇಳಿ ಪಾಪ ಚಂದನು ಬೇಬಿ ಅಲ್ಲ, ಚಂದು ಏಮ್ಮ ಬಾಬು ಎಲ್ಲರೂ ಪಾಪ ನಾನು ರಜೆ ಹಾಕ್ರೆ ಅಂತ ಹೇಳಿದ್ದವ್ರು. ಎಲ್ಲರಿಗೂ ಸಿಕ್ಕಾಬಿಟ್ಟೆ ಇಷ್ಟ ಕೊಂಬರ್ ಹೋಟ್ಲು ಇಡ್ಲಿ ಅಂತಂತೆ. ನಾನು ನೆನ್ನೆನೇ ಹೇಳ್ದೆ ರಜೆ ಹಾಕ್ರೆ ಕರ್ಕೊಂಡು ಹೋಗ್ತೀನಿ ಅಂತ. ಅವ್ರು ನಿನ್ನೆ ರಜೆ ಹಾಕಲಿಲ್ಲ, ಇವತ್ತು ರಜೆ ಹಾಕಿದ್ದಾರೆ. ಇವತ್ತು ನಾನೇ ಇರಲಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ ಹೋಗಿದ್ದೆ. ಅದಕ್ಕೆ ಬೇಜಾರು ಮಾಡ್ಕೊತಾಯಿದ್ರು. ನೀನು ಹೇಳ್ದೆ ಅಂತ ನಾವು ರಜೆ ಹಾಕ್ತೋ, ನೀನೇ ನೋಡಿದ್ರೆ ನಮ್ಮನ್ನೇ ಕರ್ಕೊಂಡೇ ಹೋಗಲಿಲ್ಲ, ನೀನೇ ಹೋಗ್ತಾಯಿದ್ದೀಯ ಅಂತ ಹೇಳ್ಬಿಟ್ಟು ಪಾಪ ಬೇಜಾರು ಮಾಡ್ಕೊತಾಯಿದ್ಲು. ಇವಾಗಾದರೂ ಆಚೆ ಹೋಗೋಣ ಅಂದ್ಕೊಂಡ್ವಿ, ಇವಾಗೂ ಹೋಗಲಿಲ್ಲ. ಅದಕ್ಕೆ ಬೆಳಗ್ಗೆ ಅವಳು ಕೇಳಿರೋ ಟೊಮೆಟೊ ಬಾತ್ನಾದರೂ ಮಾಡಿಕೊಡೋಣ. ಅದಕ್ಕೆಲ್ಲ ಇವಾಗಲೇ ಪ್ರಿಪೇರ್ ಮಾಡಿ ಇಟ್ಬಿಟ್ಟು ಅವಳು ಬೆಳಗ್ಗೆ ಬೇಗನೆ ಹೋಗ್ತಾಳೆ. ಅವಳಿಗೆ ಬಾಕ್ಸ್ ಎಲ್ಲ ಕೊಟ್ಟು ಕಳ್ಸೋದಕ್ಕೆ ಸರಿ ಹೋಗ್ಬಿಡುತ್ತೆ. ಅದೆಲ್ಲ ಸ್ವಲ್ಪ ಇವಾಗಲೇ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ನಾನು ಅಡುಗೆ ಮಾಡೋಣ ಅಂತ ಬಂದ ಅಡುಗೆ ಮನೆಗೆ ಚಂದು ಬಂದು ಮೆಹಂದಿ ಹಾಕು ಅಂತ ಅಂದ್ಲ. ನಾವೆಲ್ಲರೂ ಸೇರಿದಾಗ ನಾವು ಯಾವ ರೀತಿ ಇರ್ತೀವಿ ಅಂತ ನೋಡಿಬಿಟ್ರೆ ನಿಜ ಒಂದೊಂದು ಸರಿ ನನಗೆ ಫೀಲ್ ಆಗುತ್ತೆ, ಇದು ನಿಜ ನಮ್ಮ ಮನೆನ ಇಲ್ಲ ಬಿಗ್ ಬಾಸ್ ಮನೆನ ಅಂಥೇಳಿ ಆ ಥರ ಇರ್ತೀವಿ. ಎಲ್ಲರೂ ಅಡುಗೆ ಮನೆಗೆ ಬಂದು ಬ್ಲೂಟೂತ್ ಹಾಕ್ಕೊಂಡು, ನಾವು ಹುಡುಗರು ಅಷ್ಟೇ ಅಲ್ವ ಇದ್ದಿದ್ದು, ಚಿಕ್ಕಮ್ಮರೆಲ್ಲ ಮದ್ದಿದ್ದು ಹಾಲಲ್ಲಿದ್ದರು. ಬ್ಲೂಟೂತ್ ಹಾಕ್ಕೊಂಡು ಜೋರಾಗಿ ಸೌಂಡ್ ಕೊಟ್ಕೊಂಡು ಮಸ್ತಾಗಿ ಎಂಜಾಯ್ ಮಾಡಿಕೊಂಡು ನಾನು ಅಡುಗೆ ಮಾಡ್ತಾಯಿದ್ದೆ. ಮತ್ತು ಚಂದುಗೆ ಜೊತೆಯಲ್ಲೇ ಮೆಹಂದಿ ಹಾಕ್ತಾಯಿದ್ದೆ. ಬಾವು ನೋಡಿ ಸಾಂಗ್ ಹಾಕ್ಕೊಂಡು ಅವಳು ಏನೋ ವರ್ಕ್ ಇತ್ತು, ಅವಳು ವರ್ಕನ್ನ ಅವಳು ಮಾಡ್ತಾಯಿದ್ಲು. ಎಷ್ಟು ರೇಗಿಸ್ತಾರೆ ಗೊತ್ತಾ ನನ್ನನ್ನು ಎಲ್ಲರೂ ಸೇರ್ಕೊಂಡ್ಬಿಟ್ರೆ. ನಾನು ಓನ್ಬೇಕು, ಮಾಮನ ಹೇಳ್ರು ಮಾಮ ಮಾಮ ಓನ್ಬೇಕು ಓಡ್ಸಕ್ ನಿನ್ನ, ನೀನಾಗ ಓನ್ಬೇಕು, ನಿನ್ನ ಓಡಿಸ್ಬೇಕು ಮಾಮ ಫಸ್ಟು. ನಾನು ಓನ್ ತಿನ್ಕೊಂಡೆ ಕೊಟ್ಬಿಡಕ ಕೊಟ್ಬಿಡಕ ಅಂತ ಕೊಟ್ಬಿಟ್ಟು ಒಂದ್ಸತಿ ವಾಪಸ್ ಬರಂಗಿಲ್ಲ. ಅದೆಲ್ಲ ಇಲ್ಲ. ಇವಳಿಗೆ ಆಗ್ಲಿ ಬಿಡ ಬಾಬು, ನಾನೇ ಹಾಕ್ತೀನಿ ಅಲ್ಲ. ಇದು ಅದರ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಅವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ಚಿಕ್ಕಮ್ಮನೆ ಪಾಪ ತಿಂಡಿ ಎಲ್ಲ ಮಾಡಿಕೊಟ್ಟಿದ್ರು. ಇವತ್ತು ಪೂಜೆ ಮಾಡ್ತಾಯಿದ್ದಾರೆ, ಗುರುವಾರ ಬೇರೆ ಆಗಿತ್ತು. ಪೂಜೆ ಅವರೇ ಮಾಡಲಿ ಅಂತ ಎಲ್ಲ ಕ್ಲೀನ್ ಮಾಡಿಕೊಟ್ಟೆ, ಗುಡಿಸಿದ್ದೆಲ್ಲ ಮಾಡಿಕೊಟ್ವಿ ನಾನು ಚಿಕ್ಕಮ್ಮ ಸೇರಿಕೊಂಡು. ಈ ಚಿಕ್ಕಮ್ಮ ಪೂಜೆ ಮಾಡ್ತಾಯಿದ್ರು. ಚಂದು ರೇಗಿಸ್ತಾ ಇದ್ಲು. ಅವಳು ಯಾವಾಗಲೂ ಚಿಕ್ಕವಳಿದ್ದಾಗ ಹೇಳ್ತಾ ಇದ್ಲಂತೆ, ನಾನು ಮಾಮೂಗೆ ಬೆಳ್ಳಿ ತಟ್ಟೆ ಚುಮ್ಕೊಟ್ಟು ಮದುವೆ ಆಗ್ತೀನಿ, ನಾನೇ ಮದುವೆ ಆಗ್ತೀನಿ ಅಂತ. ಅದಕ್ಕೆ ರೇಗಿಸ್ತಾ ಇದ್ಲು, ನೀನು ಹೊಟ್ಟೋಗ್ಬಿಡು, ನಾನು ಮದುವೆ ಆಗ್ತೀನಿ ಮಾಮೂನ್ನ ಅಂತ ಹೇಳಿಬಿಟ್ಟು. ಸಿಕ್ಕಾಬಟ್ಟೆ ರೇಗಿಸ್ತಾರೆ ಎಲ್ಲರೂ ಜೊತೇಲಿ ಸೇರ್ಕೊಬಿಟ್ಟಾಗ. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ನಿಮ್ಗೆಲ್ಲರಿಗೂ ನನ್ನ ಅತ್ತೆ ಅನ್ನೋ ಭಯ ಇಲ್ಲ ಕಡೆ ಅಂತ. ನಾವೆಲ್ಲರೂ ಯಾವ ಥರ ಅಂದರೆ ಸ್ವಲ್ಪ ಜಾಸ್ತಿ ಫ್ರೆಂಡ್ಲಿಯಾಗಿ ತುಂಬಾ ಚೆನ್ನಾಗಿದ್ದೀವಿ. ಎಲ್ಲರೂ ಇದ್ದಾಗ ನನಗೂ ಖುಷಿ. ಅವರೆಲ್ಲರೂ ಹೊರಟೋದ್ಮೇಲೆ ಬೇಜಾರು ಆಗುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗೆ ಸ್ವಲ್ಪ ನಾನು ದನ ಎಲ್ಲ ಹೊಲದ ಹತ್ರ ಹೊಡ್ಕೊಂಡು ಹೋಗ್ಬೇಕಿತ್ತು. ಹಾಗಾಗಿ ನನಗೆ ಕೆಲಸ ಇತ್ತಲ್ಲ, ಬಂದು ಪೂಜೆ ಮಾಡೋ ಸಂಜೆ ಆಗ್ಬಿಡುತ್ತೆ ಅಂತ ಚಿಕ್ಕಮ್ಮನ್ನೇ ನೀವೇ ಪೂಜೆ ಮಾಡಿ ಅಂತ ಹೇಳಿ ಅವರೇ ಪೂಜೆ ಮಾಡ್ತಾಯಿದ್ದಾರೆ. ಸಂಜೆ ಮೇಲೆ ಎಲ್ಲ ಕೆಲಸನೂ ಮುಗಿಸಿ ಇವಾಗ ರಾಘವೇಂದ್ರಂಗೆ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಪ್ರತಿ ಗುರುವಾರ ನಾವು ರಾಘವೇಂದ್ರಂಗೆ ಹೋಗ್ತೀವಿ, ಮಠಕ್ಕೆ ಹೋಗ್ತೀವಿ. ಬಟ್ ಆದರೆ ಅವತ್ತು ಯಾಕೋ ಗೊತ್ತಿಲ್ಲ, ಬೆಲ್ಲದ ಆರತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ನಂದೀಶ್ವರಿಗೆ ಒಳಗಡೆ ರಥ ಎಳಿತಾರಲ್ಲ, ಅಷ್ಟರಲ್ಲಿ ಹೋಗೋಣ ಕಣ್ರಿ ಅಂತಲೇ ಹೇಳಿದ್ದೆ. ಅವರು ಅಷ್ಟರಲ್ಲಿ ಆಗಲ್ವೇನೋ, ಟೈಮ್ ಆಗಿಬಿಡುತ್ತೇನೋ ಅಂತ ಅಂದ್ಕೊಂಡ್ರು. ಬಟ್ ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಯಿತು ನಮಗೂ ಟೈಮ್ ಆಗೋಗ್ಬಿಟ್ಟಿದೆ ಅಂತ. ಕರೆಕ್ಟಾಗಿ 7 ಗಂಟೆಗೆ ಎಳ್ದು ಬಿಡ್ತಾರೆ. ಆಮೇಲೆ ಮಹಾಮಂಗಳಾರತಿ ಮಾಡಬೇಕಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾವು ಹೋಗಿ ಬೆಲ್ಲದ ಆರತಿನೆಲ್ಲ ರೆಡಿ ಮಾಡಿಕೊಂಡೆ. ನನಗೊಂಥರ ಮನಸ್ಸು ಸಮಾಧಾನ ಇಲ್ಲ, ಕಿರಿಕಿರಿ ಅನ್ನಿಸ್ತಾ ಇದೆ ಅಂತ ಅಂದಾಗ ನನ್ನ ತಲೆಗೆ ಬರೋದು ಎರಡೇ ಆಪ್ಷನ್ನು. ಒಂದು, ಅವತ್ತು ಗುರುವಾರ ಆಗಿದ್ದರೆ ಮನಸ್ಸಿಗೆ ಸಮಾಧಾನ
ನಾನೇ ಮಾಡಿಕೊಂಡು ಸಂಜೆ ಅಷ್ಟರಲ್ಲಿ ಏನೇ ಕೆಲಸ ಇದ್ದರೂ ಎಲ್ಲನೂ ಫ್ರೀ ಮಾಡಿಕೊಂಡು ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ಮಠಕ್ಕೆ ಹೋಗಿ ಬಂದರೆ ಸ್ವಲ್ಪ ಸಮಾಧಾನ ಆಗುತ್ತೆ. ಯಾವ ಥರ ಅಂತ ಅಂದರೆ ಇವಾಗ ನಾವು ತವ್ರ ಮನೆಗೆ ಹೋಗಿ ಬಂದರೆ ಸಮಾಧಾನ ಆಗುತ್ತಲ್ಲ, ಏನೋ ಅಮ್ಮ ಅಪ್ಪ ಇವ್ರ ಮುಖಗಳೆಲ್ಲ ನೋಡ್ಕೊಂಬಂದಾಗ ಸಮಾಧಾನ ಆಗುತ್ತಲ್ಲ, ಆ ಥರ ಸಮಾಧಾನ ಆಗುತ್ತೆ ನನಗೆ. ಹಾಗಾಗಿ ಎಷ್ಟೇ ಬೇಜಾರಿದ್ರು ಅಷ್ಟೇ ಮಠಕ್ಕೆ ಹೋಗ್ಬಿಡ್ತೀನಿ ನಾನು. ಅಲ್ಲೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನನಗೆ ಜಾಸ್ತಿ ಬೇಜಾರಾದಾಗ ಹೇಳಿದ್ನಲ್ಲ, ಒಂದು ಈ ಥರ ಮಾಡ್ತೀನಿ. ಇನ್ನೊಂದೇನು ಅಂದರೆ ಎಲ್ಲಾದರೂ ಲಾಂಗ್ ಹೋಗ್ಬಿಡ್ಬೇಕು, ಇಲ್ಲ ಅಮ್ಮನ ಮನೆಗೋ ಎಲ್ಲೋ ಒಂದು ಕೆಲಸನೂ ಇರುತ್ತೆ, ಅವಾಗ ಹೋಗಬೇಕು ಅಂತ ಅಂದಾಗ ಲಾಂಗಾಗಿ ನಾನು ಒಬ್ಬಳೇ ಗಾಡಿ ತೊಗೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ನನಗೆ ಡ್ರೈವ್ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದನ್ನು ಮಾಡಿದಾಗ ಸ್ವಲ್ಪ ನನಗೆ ರಿಲ್ಯಾಕ್ಸ್ ಆಗುತ್ತೆ. ಹಾಗಾಗಿ ನನಗೆ ಜಾಸ್ತಿ ಹೇಳಿದ್ನಲ್ಲ, ಡ್ರೈವಿಂಗ್ ಅಂದರೆ ಇಷ್ಟ ಆಗಿರೋದ್ರಿಂದ ನಾನು ಆ ಆಪ್ಷನ್ನ ತೊಗೋತೀನಿ. ನಾವು ಯಾವಾಗ್ಲೂ ಬೇಜಾರಾದಾಗ ಸುಮ್ಮನೆ ಕೂತ್ಕೊಬಿಡೋದು, ಬೇಜಾರು ಮಾಡ್ಕೊಳ್ಳೋದು, ಅದನ್ನೆಲ್ಲ ಮಾಡೋದ್ರ ಬದಲು ನಮಗೇನು ಇಷ್ಟ ಆಗುತ್ತೋ ಆ ಕೆಲಸನ ಮಾಡಬೇಕು. ಬುಕ್ಸ್ ಓದೋದು ಇಷ್ಟನಾ, ಬುಕ್ಸ್ ಓದಿ. ಇಲ್ಲ ನಿಮಗೆಲ್ಲಾದರೂ ಬೇರೆ ಏನು ಕೆಲಸಗಳಿರ್ತೋ, ಕೆಲವೊಬ್ರಿಗೆ ಮನೆ ಕ್ಲೀನ್ ಮಾಡೋದು ಒಂಥರ ಕ್ರೇಜು, ಕ್ಲೀನ್ ಮಾಡಿ. ಇಲ್ಲ ಬೇರೆ ಏನಾದರೂ ಕೆಲಸಗಳಿರುತ್ತಾ ಅದನ್ನು ಮಾಡಿ. ನಮಗೆ ನಾವೇ ಮೋಟಿವೇಶನ್ ಮಾಡ್ಕೋಬೇಕು. ಮನೇಲಿ ಹೆಣ್ಮಕ್ಳಾಗ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಯಾವಾಗಲೂ ಬೇಜಾರು ಮಾಡ್ಕೊಳ್ಳೋದು, ಸುಮ್ಮನೆ ಕೂತ್ಕೊಳ್ಳೋದು, ಅದನ್ನೆಲ್ಲ ಮಾಡಬಾರ್ದು. ಕೆಲವು ಹೆಣ್ಮಕ್ಳುಗಳನ್ನು ನೋಡಿದ್ದೀನಿ, ಅಯ್ಯೋ ನಾವು ಮನೇಲೇ ಇರ್ತೀವಿ, ಮನೇಲೇ ಕೆಲಸ ಮಾಡ್ತೀವಿ ಅಂತ ಯಾವಾಗಲೂ ಚೆನ್ನಾಗಿ ರೆಡಿ ಆಗದೆ ಇರೋದು, ನೀಟಾಗಿ ಬಟ್ಟೆ ಹಾಕ್ಕೊಳ್ದೇ ಇರೋದು, ಅದನ್ನೆಲ್ಲ ಮಾಡಬೇಡಿ. ಫಸ್ಟು ನಿಮಗೆ ನೀವು ಚೆನ್ನಾಗಿ ಕಾಣಬೇಕು. ಯಾವಾಗಲೂ ಅಷ್ಟೇನೆ ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ, ಚೆನ್ನಾಗಿ ರೆಡಿಯಾಗಿ. ಮನೇಲಿದ್ದರೆ ಏನಂತೆ, ಎಲ್ಲ ಕೆಲಸ ನಾವು ಮಾಡ್ತೀವಲ್ವ, ಎಲ್ಲ ಕೆಲಸ ಆದಮೇಲೆ ಸ್ವಲ್ಪ ನಮಗೆ ನಾವು ಮೋಟಿವೇಶನ್ ಮಾಡಿಕೊಂಡು ನೀಟಾಗಿ ಚೆನ್ನಾಗಿ ಕಾಣಬೇಕು ಅಲ್ವಾ. ಎಲ್ಲ ಕೆಲಸ ಮಾಡಿದ್ರೂ ಫ್ರೀ ಮಾಡಿಕೊಂಡು ನಿಮಗೆ ನೀವು ಟೈಮ್ ಕೊಟ್ಕೊಂಡು ನೀವು ಚೆನ್ನಾಗಿ ಕಾಣೋ ರೀತಿ ಇರಿ. ಮನೇಲಿದ್ದರೂ ಅಷ್ಟೇ ನಾನು ಹೇಳೋದು. ದೇವ್ರ ಪೂಜೆ ಎಲ್ಲ ಮುಗೀತು. ನಂದೀಶ್ವರ್ಗೆ ಮಲ್ಲಿಗೆ ಹೂವು ಕೊಡಿಸಿ ಅಂದೆ. ಆಯಿತು ಅಂಥೇಳಿ ಮಲ್ಲಿಗೆ ಹೂವು ಕೊಡ್ಸೋದಕ್ಕೆ ಕರ್ಕೊಂಬಂದರು. ಹೆಣ್ಮಕ್ಳು ಇದನ್ನು ಬಿಟ್ಟು ಇನ್ನೇನು ಕೇಳ್ಕೊತೀವಲ್ವ. ಈ ಬ್ಲಾಗ್ನ ಎಲ್ಲಿಗೆ ಮುಗಿಸ್ತೀನಿ.